ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಬಂದ್ಯಾ ನೀನು ಹೊಯ್ಕೊಳಕ್ ನಿಂದೊಂದು ದೊಡ್ಡ ಕಿರಿಕಿರ ಅವ್ನು ವಿಡಿಯೋ ಮುಗಿಯ ನಿಂದೊಂದು ಅವ್ನು ಕಿರಿಕಿರ ಅಂತ ಬೈಲಾಗತ್ತೆ. ಏನಿಲ್ರಿ, ನೀವು ನಮಗೆ ಸಮಾಧಾನ ಕೊಡೋದು, ನಾವು ನಿಮಗೆ ಸಮಾಧಾನ ಕೊಡೋದು. ಏನು ಹೇಳ್ಬೇಕಂದ್ರೆ ತಿಳಿಲಾರ ಲೆಕ್ಕ ಆಗ್ಬಿಟ್ಟಿತ್ತು ಇವತ್ತು RCB ಮ್ಯಾಚ್. ಅವನು ನಿಮಗೆ ಏನು ಅನಿಸ್ತು ಇವತ್ತು RCBದು ಏನು ಅವನು ನಿಮಗೆ ಏನು ಅನಿಸ್ತು ಕಮೆಂಟ್ ಹಾಕಿಬಿಟ್ರೆ, ಕಡೆ ಏನು ಅನಿಸ್ತದೆ ಕಮೆಂಟ್ ಹಾಕಿಬಿಟ್ರೆ. ಅವನು ಸಾಕಾಗೋಯ್ತು ಅವನು ಹೊರಗೆ ಗೆಲ್ಲಿ ಹೊಯ್ಕೊತ್ತಲ್ರಿ. ಹೋಮ್ ಪಿಚ್ ಅವನು ಬೆಂಗಳೂರದಾಗ ಮ್ಯಾಚ್ ಗೆಲ್ಲೋದು ಬೇಡ, ಮಂದಿ ಬಂದಿರ್ತಾವ. ಅವ್ನು ನಮ್ಮ ಊರಾಗ ಮ್ಯಾಚ್ ನಡೆಯತೈತಿ ನಮ್ಮವ್ರದ್ದು ಅಂತೇಳಿ ಪ್ರೀತಿಗೆ ಬಂದಿರ್ತಾವ. ತೀರಾ ಹಂಗೆ ಅವು ಬ್ಯಾಟ್ಮನ್ಸ್ ಅಂತರು ಅವ್ನು ವಿರಾಟ್ ಕೊಹ್ಲಿ ಔಟ್ ಆದ್ರೆ ಮುಗಿತಾ, ಮತ್ತು ಬೇರೆ ಇಲ್ಲ ಪ್ಲೇಯರ್ ಆಡೋರು ಅವ್ರವ್ನ ಮ್ಯಾಕ್ಸೋಲ್ ಅವನು ಹಾಸ್ಟೆಲ್ದಾಗ 200 ಹೊಡ್ಲತ್ತವ್. ಅವನು ಇಲ್ಲಿ ಏನಾಗಿತ್ತು ನಿನಗೆ, ಏನಾಯ್ತು 1 ರನ್ ಹೊಡ್ಲತ್ತಿಲ್ಲ ಕ್ಯಾಂಡಿಡೇಟ್. ಬಾಲಿಂಗ್ ಅಟ್ಟು 2 ವಿಕೆಟ್ ತಗದ, ಮತ್ತು ಬ್ಯಾಟಿಂಗ ಅವ್ನು ಪ್ಲೇಯರ್ ಹೆಂಗೆ ಮಾತಾಡ್ಕೊಂಬಿಟ್ರೆ ನಮ್ಮ ಕಡೆ ಒಂದು ಹಾಕದಪ್ಪ 2 ಆಗಂಗಿಲ್ಲ. ಆ ಗ್ರೀನ್ ಅಂತರೂ ಹೊಡ್ಯಾವಲ್ಲ ಅವನು. ಹೊರಗಿಡ್ರಿ ಸಿರಾಜಣ್ಣ ಬಾಲಿಂಗ್ ಹಾಕ್ತಾನ, ಫಿಕ್ಸ್ 50 ರನ್. ಅವನು ಬ್ಯಾಟಿಂಗ್ ನಾವು ಆಡಂಗಿಲ್ಲ, ಅದ್ರ ರನ್ ಮಾತ್ರ ನಾವು ಕೊಡ್ತೀವಿ. ಹಿಂಗೆ ಅವ್ನು ರನ್ ಕೊಡ್ದು ಹಿಂಗೆ ಅವನ ಆ ಟೋಪ್ಲಿಗೆ ತೊಗೊಂಡ್ರದ ಜೋಸಫ್ ಬಿಟ್ಟು ಟೋಪ್ಲಿ. ಮತ್ತು ಏನದು ಅವ್ನು ಹಳೆ ಅಲ್ಲ ಮಗಲ ಗಂಡ. ಆ ಕ್ಯಾಂಡಿಡೇಟು ರನ್ ಕೊಟ್ಟ, ಈ ಕಡೆ ಸಿರಾಜಣ್ಣ ಫಿಕ್ಸ್ ರನ್ ಕೊಟ್ಟ. ಬ್ಯಾಟ್ಮನ್ಸ್ ಅಂತಂತರು ಏನೂ ಹೇಳಬೇಡ್ರಿ. ಅವನು ತೆರಿಗೆ ಕ್ವಾಣಿ ಕಿರಿ ಅನ್ನಂಗೆ ಬಂದಿರ್ತಾವ. 1ನೇ ಇನ್ನಿಂಗ್ಸ್ ಮುಗಿತಾ ಲಕ್ನೋದು, 2ನೇ ಇನ್ನಿಂಗ್ಸ್ ನಮ್ಮ ಆಡಕ್ಕೆ ಬಂದು ನಾ ಗಪ್ಪತ್ಲೆ ಒಂದು ಕಪ್ ಚಾಗಿ ಕುಡಿದು ಬಂದು ಮ್ಯಾಚ್ ನೋಡೋಣ ಅಂತ ಚಾಲೂ ಮಾಡ್ತೀನಿ. ಟಿವಿ 3 ವಿಕೆಟ್ ಹೋಗ್ಯಾವ್ರಿ. 1 ವಿಕೆಟ್ಗೆ ಇನ್ನೊಂದು ವಿಕೆಟ್ ಗ್ಯಾಪ್ ಬೇಕು ಬೇಡ, ಅದಕ್ಕೆ ಗಜ ಹಂಗೆ ಹೋಗೇ ಬಿಡೋದು. ಬೆನ್ನ ಹತ್ತಿ ಅವನು ಇದು ಒಬ್ಬ ಪ್ಲೇಯರ್ ನಿಂತಿರ್ಲಿಲ್ರಿ. ಒಬ್ಬ ಪ್ಲೇಯರ್ ನಿಂತ ಲಾಸ್ಟಿಗೆ ಆ ಲೋಮ್ರನ್ ಸಾಹೇಬ್ ಕೂಡ ಒಬ್ಬರು ನಿಂತಿಲ್ಲ. ಅವನು ನಿಂತಿದ್ರೆ ಅವನು ಆ ಗಡಿರೇ ಮ್ಯಾಚ ಮುಗಿಸೋಂಗ್ ಬರ್ತಿದ್ದ. ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಅದಕ್ಕೆ ಕ್ಯಾಂಡಿಡೇಟ್ ಹೊರಗಿಟ್ಟಿರ್ತಾರ. ದೇವ್ರಂತ ಮನುಷ್ಯರಿಪ್ಪ ನಾವು. ಇದು ಲಾಸ್ಟ್ ಮೂಮೆಂಟಿಗೆ ಬಂದು ಬಡಿತಾರ. ದಿನೇಶ್ ಕಾರ್ತಿಕ್ ಕಾಕ ಮತ್ತು ಉಳ್ಕಿದ ಮ್ಯಾಚ್ ಆಡಿರ್ತಾನೆ ರೀ. ಓಸು ಆಡಿದ್ರೆ ಏನ ಮಗನಿಗೆ ಹಾಕೈತಿ ಹೇಳ್ರಿ. ಅವನು ಇದು ಸಾಕು ಆಗಿಬಿಡ್ತಾನ ಅವನು. ಬ್ಯಾಟಿಂಗ್ ಇವತ್ತು ಬಾಲಿಂಗ್ದಾಗೂ ಸುಧಾರಣೆ ಇಲ್ಲ, ಬ್ಯಾಟಿಂಗ್ದಾಗ್ರೆ ಅವನು 3 ಪ್ಲೇಯರ್ ನಮ್ಮ ಕ್ಯಾಪ್ಟನ್ ಇರ್ಲಿ. ಅವ್ನು ಕ್ಯಾಪ್ಟನ್ ಹೊರಗಿಟ್ಬಿಡ್ರಿ. ಬೇರೆ ಯಾವ ಲೋಮ್ರನ್ನ ಕ್ಯಾಪ್ಟನ್ ಮಾಡಿಬಿಟ್ರೆ ಕಡೆ ಹೋಲೆ ಕಡೆ. ಕ್ಯಾಪ್ಟನ್ ರನ್ ರೀ ಹೊಡಿಬೇಕು ಬ್ಯಾಟ್ರಿ ಕ್ಯಾಂಡಿಡೇಟ್ ಅವನು ಏನೂ ಇಲ್ಲ. ಅವನು ಮ್ಯಾಕ್ಸಲು ಗೋಳ್ಳ, ಗ್ರೀನ ಗೋಳ್ಳ, ಆ ರಜತ್ ಪಟೇದಾರ ನಿಂತ ಕ್ಯಾಂಡಿಡೇಟ್ ಅದನ್ನೂ ಹೋಯ್ತಿಗೆ ಅವನು ಇದು ಏನು ಹೇಳ್ಬೇಡ್ರಿ. ನಾವು ಎದುರಾಗೂ ಸುದ್ದಿ ಇರ್ಲಾರ್ದಂಗೆ ಇವತ್ತು ಬ್ಯಾಟಿಂಗ್ ಆಗೈತೆ ನಮ್ದು RCBದು. ಬಾಲಿಂಗು ಹಾಗೆ ಆಗಿಬಿಟ್ಟೈತಿ. ಆ ಕಡೆ ತಿರುವಾಡಿ ತುಂಬ್ಯಾಡ್ದ್ರಿ. ಮತ್ತು ಅವರು ಫಸ್ಟ್ ಟಾಸ್ ಏನ RCB ಗೆದ್ರ ಕರೆ ಬಾಲಿಂಗ್ ತೊಗೊಂಡ್ರು. ನಾವು ಮುಂಜಾನೆ ಮಾತಾಡಿದ್ದೀವಿ ಬಾಲಿಂಗ್ ತೊಗೊಂಡ್ಬಿಡುನು, ಯಾಕಂದ್ರೆ ಬಾಲರ್ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ನಿಮಗೆ ತಿಂಡಿ ಎಟ್ಟೈದು ರನ್ ಕೊಡ್ರಿ ಅಂತ ನಾವು ಎದೆ ಹುಬ್ಬಿಸಿ ಹೇಳ್ಬಿಟ್ಟಿವಿ. ಬ್ಯಾಟ್ಮನ್ಸ್ಗಳು ಹೊಡಿಲಾಕ ತಯಾರಿಲ್ರಿ. ಅವನು 180 ರನ್ ಹೊಡೆದ್ವಿ. ಸಣ್ಣ ಪಿಚ್ ಹೊಡಿಬೋದು, ಚೇಜಿಂಗ್ ಪಿಚ್ ಅದೂ ಇಲ್ಲ. ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಅದೂ ಇಲ್ಲ, ಚೇಂಜ್ ಮಾಡಕ್ಕೆ ಹೋದ್ರು ಅದೂ ಇಲ್ಲ. ತೀರಾ ಹಿಂಗೆ ಆಡ್ಲಾಕತ್ತಾರ ಅಂದ್ರೆ ಅವನಿಗೆ ಅಭಿಮಾನಿಗಳದ ಅವನ ಯುಟಿಲೈಸ್ ತೊಳತ್ತಾರ. ಏನು ತೊಳತ್ತಾರ ನನಗ್ರೆ ತಲೆ ಹಾಪ್ ಆಳತ್ತತಿ ಇವ್ರ ಕಾಲಾಗ. ಅವನು ಇದು ತೀರಾ ಹಿಂಗೆ ಮಾತು ಕೇಳ್ರಿ. ಅಭಿಮಾನಿಗಳು ಕಮೆಂಟ್ ಹಾಕ್ತಿರ್ತಾರೆ. ನಿಮ್ಮ ಪೇಜ್ಗಳಿಗೆ RCB ಪೇಜ್ಗಳಿಗೆ ಕಮೆಂಟ್ ಹಾಕ್ತಿರ್ತಾವೆ. ಅದನ್ನ ನೋಡಿ ಓದ್ಕೊಂಡು ಸ್ವಲ್ಪ ಚೇಂಜಸ್ ಮಾಡ್ರಿ. ತೀರಾ ಹೊಳ್ಳಿ ಅವಕ್ಕ ಚಾನ್ಸ್ ಕೊಟ್ಟು 4 ಮ್ಯಾಚ್ ಅದು 4 3 ಹೊಯ್ಕೊತ್ತೋಗ 1 ಗೆದ್ದಾರ. ಇನ್ನೇನು ಅವ್ನು ಆಡೋದು ಹೇಳ್ರಿಪ್ಪ. ಇಂಥವ್ರು ತೊಗೊಂಡ ಆಡಕ್ಕಂತರೂ ನಮಗೆ ಆಗಂಗಿಲ್ಲ. ಅದಕ್ಕೆ ದಯವಿಟ್ಟು ಇನ್ನಾದ್ರೂ ಟೀಮ್ ಚೇಂಜ್ ಮಾಡ್ರಿ. ಅವ್ನು ಬ್ಯಾಟಿಂಗ್ದಾಗೂ ಚೇಂಜ್ ಮಾಡ್ರಿ, ಬಾಲಿಂಗ್ದಾಗೂ ಚೇಂಜ್ ಮಾಡ್ರಿ. ಏನು ಚೇಂಜ್ ಮಾಡೋದು ಹೇಳ್ರಿ. ಅವ್ನು ಆಡಕ್ಕೆ ಬಂದೋದ್ರೆ ಅವ್ರದ್ದು ನಸೀಬು. ಅವನವ್ನು ಗಾಂಡುನೇ ಏನು ಮಾಡಕ್ಕೆ ಬರಂಗಿಲ್ಲ. ಇವತ್ತು RCB ಸೋತೈತೆ. ಹೊಯ್ಕೊಳ್ಳೋರಂತರೂ ದಂಶಾನ್ ಹೊಯ್ಕೋತಿರ್ತಾರೆ ನೋಡ್ರಿಪ್ಪ ಇವತ್ತರೆ. ನಾನು ಅವರಿಗೆ ಮತ್ತೆ ರಿಪೀಟ್ ನಾವಂತೂ ಹೇಳಕ್ಕೆ ಬರಂಗಿಲ್ಲ. ಆದ್ರೂ ನಾವು ಹೇಳ್ತೀವಿ ನೋಡ್ರಿ, ನೀವು ಹೊಯ್ಕೋರಿ ಬಿಡ್ರಿ. ಅವ್ನು ನಮಗೆ ಓಸು ಮ್ಯಾಚ್ ಹೊಯ್ಕೋತೋಲಿ. ನಾವು RCB ಬಿಡುವಂಥ ಮಾತಂತರೂ ಇಲ್ಲೇ ಇಲ್ಲ. ಇವತ್ತಂತೂ ತಿರ್ವೇಡಿ ಹೊಯ್ಕೋಲಿ ನೋಡ್ರ. ನಾವು ಏನು ಹೇಳ್ತೀವಿ ಅಂದ್ರಿ, ನಾವು ಮ್ಯಾಚ್ ಸೋಲ್ತೀವಿ, ಅಭಿಮಾನಿಗಳಿಗೆ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಬಹುದು. 1-2 ಮ್ಯಾಚ್ ಸೋಲ್ತಾವ, 4 ಮ್ಯಾಚ್ ಸೋಲ್ತಾವ. ಅವನವನು ಬ್ಯಾನ್ ಆಗಿ ಅವನವನು ಪೂರ ಹೊರಗೆ ಹೋಗುವಂತ ಹೇಳ್ತೀನೋ ಕೆಲಸ ನಮ್ಮ ಟೀಮ್ ಮಾಡಿಲ್ಲ. ಅದು ನಮಗೆ ಭಾಳ ಖುಷಿ ಐತಿ. ಸೋತ್ರು ತಲೆ ತೆಗಿಸುವಂಥ ಕೆಲಸ ನಮ್ಮ RCB ಮಾಡಿಲ್ಲ ನೋಡ್ರಿ. ಅದು ನಾವು ಮೆಚ್ಚುವಂಥದ್ದು. ಅವನವನು ಆದರೂ ಇಂಥ ಒಂದು ಆಟಿಟ್ಯೂಡ್ ಮಾತು ಅವನವನು ಬರೋದದು ನಮ್ದು RCB ಅಭಿಮಾನಿಗಳು, ನಿಯತ್ತಿನ ಅಭಿಮಾನಿಗಳು. ಅವನವನು ಟೀಮ್ ಸೋತ್ರು, ಕಳಪೆ ಪ್ರದರ್ಶನ ಕೊಟ್ಟರು, ಇನ್ನೂ ಬೈತೀವಿ ನಮ್ಮ ಟೀಮಿನ ಪ್ಲೇಯರ್ಗಳಿಗೆ. ಆದ್ರೆ RCB ಬಿಡೋ ಮಾತೇ ಐತಲ್ರಿ, ಅದು ಸುಳ್ಳು. ಅವನವನು ಸೋತಿರ್ಬೋದು, ತಲೆ ತಗ್ಗಿಸುವಂಥ ಕೆಲಸ ನಮ್ಮ RCB ಮಾಡಿಲ್ಲ. ಆದ್ರೆ ನಮ್ಗೆ ಹೆಮ್ಮೆ ಐತೆ ನಮ್ಮ RCB ಮ್ಯಾಗ. ಏನೋ ಸೋತ ಹುಡುಗರು ಇಲ್ಲಿ ಇವತ್ತು ಸೋತೀವಿ, ನಾಳೆ ಅವನವನು ಗೆಲ್ಲೋನಂತ. ಇದೇನು ಹೊಸದಲ್ಲ, ಏನ್ ಖಾಲಿ ಅವನವನು ಈ ಸಲ ಕಪ್ಪ ನಂಬದೆ. ಜೈ RCB. ಈ ಸಲ ಕಪ್ಪ ನಮ್ದ ಐತಿ, ಈ ಸಲ